ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಜೀವವುಳ್ಳ ವಾಕ್ಯ. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ 121ನೇ ಕೀರ್ತನೆ 1-3 ವಾಕ್ಯಗಳ ತನಕ ಓದ್ಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನ ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸಿದಿರಲಿ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಕಾಯುವ ದೇವರು. ಹಲ್ಲೆಲೂಯಾ. ನಮ್ಮನ್ನು ಕಾಯುವ ದೇವರು ಎಂದಿಗೂ ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನಮ್ಮ ದೇವರು ಸರ್ವಶಕ್ತನಾದ ದೇವರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿದ್ದಾಗ ಶಿಷ್ಯರ ಜೊತೆಯಲ್ಲಿ ಇದ್ದರು. ಯೇಸು ಸ್ವಾಮಿ ಜೊತೆಯಲ್ಲಿ 12 ಶಿಷ್ಯರುಗಳು ಇದ್ದರು. ಅನೇಕ ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದರು. ಯೇಸು ಸ್ವಾಮಿ ಈ ಪ್ರಪಂಚದಲ್ಲಿದ್ದಾಗ ಒಬ್ಬ ಸಂಪೂರ್ಣ ಮನುಷ್ಯನಾಗಿದ್ದ. ಹಲ್ಲೆಲೂಯಾ. ಎಲ್ಲರೂ ನಿದ್ರೆ ಮಾಡುವಂಗೆ ನಿದ್ರೆ ಮಾಡ್ತಾಯಿದ್ರು. ಎಲ್ಲರೂ ಯಾವ ಕಷ್ಟ ಬಂದಾಗ ಅಳುತ್ತಾರಲ್ಲ, ಯೇಸು ಸ್ವಾಮಿ ಕೂಡ ಕಣ್ಣೀರು ಬಿಟ್ಟರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದರೆ ಅದು ಯೇಸು ಸ್ವಾಮಿಯ ಮನುಷ್ಯತ್ವ. ಯೇಸು ಯಾರಾಗಿದ್ದರು? ಸಂಪೂರ್ಣ ಮನುಷ್ಯನಾಗಿದ್ದು. ಹಲ್ಲೆಲೂಯಾ. ಸಂಪೂರ್ಣ ಮನುಷ್ಯನಾಗಿ ಯೇಸು ಸ್ವಾಮಿ ನಿದ್ರೆ ಮಾಡ್ತಿದ್ರು. ದೋಣಿ ಮೇಲೆ ಏನು ಮಾಡ್ತಾಯಿದ್ರು? ನಿದ್ರೆ ಮಾಡ್ತಾಯಿದ್ರು. ಬಿರುಗಾಳಿ ಬಂದು ಜೋರಾಗಿ ಬಿರುಗಾಳಿ ಹೊಡೆದಾಗ ಶಿಷ್ಯರು, ಗುರುವೇ ನಮ್ಮ ಮೇಲೆ ಚಿಂತೆ ಇಲ್ವಾ ಅಂತೇಳಿ ಕೇಳಿದಾಗ ಯೇಸು ಸ್ವಾಮಿ ಎದ್ದನು. ಮನುಷ್ಯನಾಗಿ ನಿದ್ರೆ ಮಾಡಿರುವ ಯೇಸು ದೇವರಾಗಿ ಗಾಳಿಯನ್ನು ಗೆದರಿಸಿದನು. ಮನುಷ್ಯರ ಕೈಲಿ ಗಾಳಿ ಗೆದರಿಸೋಕ್ಕಾಗಲ್ಲ. ಸಮುದ್ರವೇ ನೀನು ನಿಲ್ಲು. ಅಲ್ಲೊಲ್ ಕಲ್ಲವಾದ ಸಮುದ್ರ ಏನಾಯಿತು? ಶಾಂತವಾಯಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಲಾಸರ್ ಸತ್ತಾಗ ಎಲ್ಲರೂ ಕಣ್ಣೀರು ಬಿಟ್ಟರು, ಯೇಸು ಸ್ವಾಮಿನೂ ಕಣ್ಣೀರು ಬಿಟ್ಟರು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಸತ್ತ ಲಾಜರನ್ನ ಒಂದೇ ಮಾತಿನಲ್ಲಿ ಎಬ್ಬರಿಸಿದರು. ಲಾಜರನೇ ಎದ್ದು ಬಾ. ಸತ್ತೋಗಿ 4 ದಿವಸ ಆಗಿರುವ ಲಾಜರನು ಎದ್ದು ಬಂದನು. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ, ನಮ್ಮ ದೇವರು ನಮ್ಮನ್ನು ಕಾಯುವ ದೇವರು. ಅದು ಮಾತ್ರವಲ್ಲ, ನಮ್ಮ ದೇವರು ತೂಕಡಿಸೋದು ಇಲ್ಲ, ನಿದ್ರಿಸೋದು ಇಲ್ಲ. ಮತ್ತೇನು ಮಾಡ್ತಾರೆ? ನಮ್ಮನ್ನು ಕಾಯ್ತಾರೆ. ಹಲ್ಲೆಲೂಯಾ. ನಾವು ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ನೋಡ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 6-8ನೇ ವಾಕ್ಯ ತನಕ ನಾವು ನೋಡೋಣ. ಹೆರೋದನು ಅವನನ್ನ ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ನಿದ್ರೆ ಮಾಡ್ತಾ ಇದ್ರು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ಬಂದನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನ ಪಕ್ಕೆ ತಟ್ಟಿ ಎಬ್ಬರಿಸಿದನು. ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಪೇತ್ರನೇನ್ ಮಾಡ್ತಾ ಇದ್ರು? ನಿದ್ರೆ ಮಾಡ್ತಾ ಇದ್ರು. ಆದರೆ ನಮ್ಮ ದೇವರು ಕಾಯುವ ದೇವರು. ಆಮೇಲೆ ಎಂದಿಗೂ ನಿದ್ರಿಸೋದಿಲ್ಲ, ತೂಕಡಿಸೋದಿಲ್ಲ. ನಮ್ಮನ್ನು ಕಾಯುವ ದೇವರು. 12ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. 1ನೇ ವಾಕ್ಯದಿಂದ, ಆ ಸಮಯದಲ್ಲಿ ಅರಸನಾದ ಹೇರೋದನು ಸಭೆಯವರಲ್ಲಿ ಕೆಲವರನ್ನ ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿದನು. ಅವನು ಕಷ್ಟಕಾಲ. ಅವನು
ಯೋಹಾನನ ಅಣ್ಣನಾದ ಯೋಹಾನನ ಅಣ್ಣನ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದನು. ರಾಜನಲ್ವಾ, ಅವನು ಇಷ್ಟ ಬಂದಂಗೆ ಮಾಡಬಹುದು. ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ, ಕೊಲ್ಲಿಸಿದ ತಕ್ಷಣ ಯಹೂದ್ಯರಿಗೆ ಇದು ಮೆಚ್ಚುಗೆ ಆಗಿದೆ ಎಂದು ತಿಳ್ಕೊಂಡು ಏನ್ ಮಾಡಿದ್ರು? ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಹಲ್ಲೆಲೂಯಾ. ಪೇತ್ರನಿಗೆ ಆವಾಗಲೇ ಸಾಯಿಸ್ಬೇಕಾಯ್ತು. ಯಾಕೆ ಸಾಯಿಸಲಿಲ್ಲ ನೋಡ್ರಿ ಅಲ್ಲಿ ಮುಂದೆ? ಯಾಕೆ? ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಹುಳಿ ಇಲ್ಲದ ಹಬ್ಬ ರೊಟ್ಟಿ ನಡೀತಾ ಇದ್ದು, ಆವಾಗ ಸಾಯಿಸಕ್ ಬರಲ್ಲ. ಅದರಿಂದ ಪೇತ್ರನೇನು ಮಾಡಿದರು? ಪೇತ್ರನಿಗೆ ಏನು ಮಾಡಿದರು? ತಗೊಂಡೋಗಿ ಸೆರೆಮನೆಗೆ ಹಾಕಿದರು. ಅವನಿಗೆ ಕೊಲ್ಲುತ್ತಾರೆ ಎಂಬುದಾಗಿ ಕರ್ಕೊಂಡೋಗಿ ಜೈಲಿಗೆ ಹಾಕಿದರು. ಆದರೆ ಒಂದು ವಿಷಯ, ಪೇತ್ರನಿಗೆ ಒಂದು ನಿರೀಕ್ಷೆ ಇತ್ತು. ಕರ್ತನಾದ ಯೇಸು ಸ್ವಾಮಿ ಹೇಳಿದರು, ನೀನು ಪೇತ್ರನು. ಹಲ್ಲೆಲೂಯಾ, ನೀನು ಪೇತ್ರನು. ಆಮೇಲೆ ಯೇಸು ಸ್ವಾಮಿ ನಾನು ಯಾರು ಎಂಬುದಾಗಿ ಕೇಳಿದಾಗ ಯಾರು ಉತ್ತರ ಹೇಳಲಿಲ್ಲ. ಏಲಿಯನು, ಪ್ರವಾದಿ, ಹಿಂಗೆ ಅನೇಕ ಉತ್ತರಗಳನ್ನು. ಆದರೆ ಪೇತ್ರನ ಸರಿಯಾದ ಉತ್ತರವನ್ನು ಕೊಟ್ಟರು. ಏನು ಉತ್ತರ ಕೊಟ್ಟರು ಗೊತ್ತಾ? ಜೀವ ಸ್ವರೂಪನಾಗಿರುವ ದೇವರ ಮಗನು, ಕ್ರಿಸ್ತನು, ನೀನು ಬರಬೇಕಾದ ಕ್ರಿಸ್ತನು, ಅವಾಗ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಬರೆಯೋನಾದ ಶಿಮೋನೇ, ಇದು ಯಾರು ಮನುಷ್ಯರೆಲ್ಲ ನಿನಗೆ ತಿಳಿಸಿರೋದು ಹಂಗಂತೇಳಿ ಏನು ಮಾಡಿದ್ರು ಗೊತ್ತಾ? ಪರಲೋಕ ರಾಜ್ಯದ ಬೀಗದ ಕೈ ಪೇತ್ರನ ಕೈಯಲ್ಲಿ ಕೊಟ್ಟನು. ಹಲ್ಲೆಲೂಯಾ. ಹಾಗಾದ್ರೆ ಪೇತ್ರನಿಗೊಂದು ಜವಾಬ್ದಾರಿ ಇತ್ತು. ಪರಲೋಕದ ರಾಜ್ಯದ ಬೀಗದ ಕೈ ಅಂದರೆ ಯಾರು ಪರಲೋಕಕ್ಕೆ ಹೋಗಬೇಕು, ಯಾರನ್ನ ಪರಲೋಕ ಕಳಿಸ್ಬೇಕು, ಒಂದು ಜವಾಬ್ದಾರಿ ಪೇತ್ರನಲ್ಲಿತ್ತು. ಆ ಪೇತ್ರನಿಗೆ ಅಷ್ಟು ಬೇಗನೆ ಸಾಯಿಸೋಕ್ಕಾಗಲ್ಲ. ಹಲ್ಲೆಲೂಯಾ. ಆದರೂ ಕೂಡ ಪೇತ್ರನ ಏನು ಮಾಡ್ತಾಯಿದ್ರು? ನಿದ್ರೆ ಮಾಡ್ತಾಯಿದ್ರು. ಸೆರೆಮನೆ ಒಳಗಡೆ ನಿದ್ರೆ ಮಾಡ್ತಾರ? ಪೇತ್ರ ನಿದ್ರೆ ಮಾಡ್ತಾಯಿದ್ರು. ಕೆಲವು ಟೈಮ್ನಲ್ಲಿ ನಾಳೆ ಇವನಿಗೆ ಸಾಯಿಸ್ತಾರೆ ಎಂಬುದಾಗಿ ಹೇರೋದನ್ನು ಇವನಿಗೆ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಆದರೂ ಪೇತ್ರನ ಆರಾಮಾಗಿ ನಿದ್ರೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ಒಂದು ವಿಷಯ ನಡೆಯೋದನ್ನು ನಾವು ನೋಡ್ತೀವಿ. ಅಲ್ಲಿ ನೋಡಿ ಕೆಳಗಡೆ 5ನೇ ವಾಕ್ಯ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ, ಪೇತ್ರನು ಸೆರೆಮನೆಯೊಳಗಡೆ ಇದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ದೇವರ ಮಕ್ಕಳೇ, ಕೆಲವರಿಗೆ ಕಷ್ಟಗಳು ಪ್ರಯಾಸಗಳು ಬಂದಾಗ ಸಭೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇಳೋದು, ನಮ್ಮ ಸಭೆ ಎಲ್ಲ ಯೇಸು ಸ್ವಾಮಿಯ ಶರೀರ ನಾವೆಲ್ಲರೂ. ಹಲ್ಲೆಲೂಯಾ. ನಮ್ಮ ತಲೆ ಯಾರು? ಕ್ರಿಸ್ತನು. ನಾವೆಲ್ಲರೂ ಶರೀರಗಳು, ಒಂದೇ ಶರೀರಗಳು. ಅದರಿಂದ ಈ ಸಭೆಯಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ ಸಭೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪೇತ್ರ ಸಾಮಾನ್ಯ ಮನುಷ್ಯನಲ್ಲ. ಅಲ್ಲಿ ಪೇತ್ರನು ದೇವರ ಸೇವಕ, ಅಪೊಸ್ತಲನಾಗಿರೋ ಪೇತ್ರನಿಗೆ ಕಷ್ಟ ಬಂದಾಗ ಏನಾಯಿತು? ಸಭೆ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರು. ಯಾರ್ಯಾರಿಗಾದರೂ ಕಷ್ಟ ಬಂದಾಗ ನೀವು ಪ್ರಾರ್ಥನೆ ಮಾಡ್ತೀರಾ? ಯಾಕೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಯಾರ್ಯಾರು ಕಷ್ಟ ಬಂದಾಗ, ಸಭೆಯಲ್ಲಿ ಯಾರಿಗಾದರೂ ತೊಂದರೆ ಕಷ್ಟಗಳು ಬಂದಾಗ ನೀವು ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಎಲ್ಲರನ್ನು ಪ್ರೀತಿಸುವ ಸಭೆ. ಸಭೆಯಲ್ಲಿರುವ ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡಬೇಕು. ಯಾರಿಗಾದರೂ ಕಷ್ಟ ಬಂದಾಗ ನಾವೇನು ಮಾಡಬೇಕು? ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸಭೆ ಪ್ರಾರ್ಥನೆ ಮಾಡಿದರು. ದೇವದೂತರು ಇಳಿದು ಬಂದರು. ಹಲ್ಲೆಲೂಯಾ. ದೇವದೂತರು ಇಳಿದು ಬಂದರು. ಪೇತ್ರನ ಏನು ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವದೂತರು ಇಳಿದು ಬಂದು ನೋಡ ವಾಕ್ಯವನ್ನ ಮತ್ತೊಂದು ಸರ್ತಿ ಅದನ್ನ. ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಪೇತ್ರನಿಗೆ ಎದುರಿನಲ್ಲಿ ನಿಂತನು. ಪೇತ್ರ ಏನ್ ಮಾಡ್ತಾ ಇದ್ದಾನೆ? ನಿದ್ರೆ ಮಾಡ್ತಾ ಇದ್ದಾನೆ. ಆಮೇಲೆ ಏನ್ ಮಾಡಿದ್ರು ನೋಡ್ರಿ. ಅವನಿದ್ದ ಕೋಣೆಯಲ್ಲಿ ಬೆಳಕೊಳಿಯಿತು. ಅವನು ಇದ್ದ ಕೋಣೆಯಲ್ಲಿ ಬೆಳಕೊಳಿಯಿತು. ಬೆಳಕು. ಕತ್ತಲಾಗಿದ್ದ ಕಡೆಗೆ ದೇವರ ಪ್ರಸನ್ನತೆ ಬಂದಾಗ ಅಲ್ಲಿ ಏನಾಯಿತು? ಬೆಳಕಾಯಿತು. ಹಲ್ಲೆಲೂಯಾ. ಒಂದು ವೇಳೆ ಪೇತ್ರ ಯೋಚನೆ ಮಾಡ್ತಿರ್ಬೋದು, ನಾಳೆ ನನ್ನನ್ನು ಕೊಲ್ಲುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರ ನಿಯೋಗ ಇವನನ್ನು ಸಾಯಿಸೋದಲ್ಲ. ಅವನು ಭಾಳ ಜವಾಬ್ದಾರಿ ಇದೆ ಮುಂದೆ.
ದೇವದೂತರು ಬಂದು ಏನು ಮಾಡಿದ್ರು ಗೊತ್ತಾ? ಅವನ ಬೆನ್ನಿಗೆ ತಟ್ಟಿದರು. ಹಲ್ಲೆಲೂಯಾ. ದೇವದೂತರು ಬಂದು ಅವನನ್ನ ಬೆನ್ನಿಗೆ, ನೋಡ ವಾಕ್ಯ ಅನ್ನೋದು, ಅವನು ಪೇತ್ರನನ್ನ ಪಕ್ಕೆ ತಟ್ಟಿ ಎಬ್ಬಿಸಿ ಎಬ್ಬರಿಸಿದನು. ತಟ್ಟನೆ ಏಳು ಅಂದನು. ತಟ್ಟನೆ ಏಳು ಎಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನು ತಟ್ಟನೆ ಎದ್ದನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೀವಿ, ಒಬ್ಬರಿಗೆ ತಟ್ಟಿ ಎಬ್ಬರಿಸಿದ್ದಾರೆ ದೇವರು. ಅದು ಯಾರು ಗೊತ್ತಾ? ಏಲಿಯನು. ನೋಡ್ರಿ, 1ನೇ ಅರಸದಲ್ಲಿ ಆ ವಾಕ್ಯಗಳನ್ನು ನಾವು ನೋಡ್ತೀವಿ. 1ನೇ ಅರಸ 19ನೇ ಅಧ್ಯಾಯ 4ರಿಂದ 8ನೇ ವಾಕ್ಯ ನೋಡ್ಕೊಳ್ಳೋಣ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದರು. ದೇವರ ಮಕ್ಕಳೇ, ಒಂದು ವಿಷಯ ಕೇಳ್ತೀನಿ, ನನ್ನನ್ನು ಕೇಳು. ಯಾರಾದರೂ ಮರಣವನ್ನು ಅಪೇಕ್ಷಿಸ್ತಾ ಇದ್ದೀರಾ? ನಾನು ಸತ್ತರೆ ಸಾಕು ಎಂಬುದಾಗಿ ಯಾರಾದರೂ ಇದ್ದೀರಾ? ದೇವರು ನನ್ನ ಕರ್ಕೊಂಡ್ರೆ ಸಾಕು, ನಾನು ಸತ್ತರೆ ಸಾಕು ಎಂಬುದಾಗಿ ಯಾರಾದರೂ ಇದ್ದೀರಾ? ಇಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡಬೇಕು ಅಂತೇಳಿ ಯಾರಾದರೂ ಇದ್ದೀರಾ? ಇಲ್ಲಿ ಏನಾಯ್ತು ಗೊತ್ತಾ? ನೋಡಿ, ಮುಂದೆ ಏನಾಯ್ತು ಓದು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು. ಯೆಹೋವನೇ, ನನಗೆ ಸಾಕಾಯಿತು. ಅನೇಕ ಜನರಿಗೆ ಈ ಪ್ರಪಂಚದ ಜೀವನ ಸಾಕಾಯಿತು ಅಂತ ಹೇಳುವರಿದ್ದಾರೆ. ಆದರೆ ಏಲಿಯನಿಗೂ ಅದಕ್ಕೆ ಡಿಫ್ರೆನ್ಸ್ ಇದೆ. ಏಲಿಯನು ದೇವರ ಸೇವೆ ಮಾಡಿದನು. ಆವಾಗ ಆಹಾಬ್ ರಾಜನ ಹೆಂಡತಿ, ನಾಳೆ ಇಷ್ಟತ್ರದಲ್ಲಿ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿದೆ. ಏಲಿನಲ್ಲಿಂದ ಓಡ್ಬಿಟ್ಟ. ಓಡಿ ಬಂದು ಒಂದು ಜಾಲಿ ಗಿಡದಲ್ಲ ಅಡಿಗೆ ಏನು ಮಾಡ್ತಾ ಇದ್ದಾನೆ? ನಿದ್ರೆ ಮಾಡ್ತಾ ಇದ್ದಾನೆ. ಸತ್ರ ಸಾಕಪ್ಪ, ನನಗೆ ಸಾಕು, ಈ ಲೋಕದ ಜೀವನ ಸಾಕು. ನಾನೇನು ಒಳ್ಳೇದು ಮಾಡಿದ್ರು ನನ್ನ ಮನೆಗೆ ವಿರುದ್ಧವಾಗಿದ್ದಾರೆ ಜನ. ಇಸಬೇಲ್ ಎಂಬವಳ ರಾಜ್ಞಿ ನನ್ನನ್ನು ಸಾಯಿಸಕ್ಕೆ ಹುಡುಕ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನೀನೇ ನನ್ನ ತೆಗೆದು ಬಿಡಪ್ಪ. ಹಲ್ಲೆಲೂಯಾ. ಏನೇನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನನ್ನು ತೆಗೆದು ಬಿಡು. ಅವನಿಗೆ ಸಾಯಕ್ಕಿಷ್ಟ. ನನ್ನನ್ನು ಕೇಳುವ ಅನೇಕರು, ಕೆಲವರು ಸಾಲದ ಬಾಧೆಗಳಿಂದ ಇರ್ಬೋದು, ಕೆಲವರು ಮಾರಕವಾದ ರೋಗದಲ್ಲಿರ್ಬೋದು. ನಾನೇನು ಯಾಕೆ ಜೀವಿಸಬೇಕು, ನಾನು ಸತ್ತರೆ ಸಾಕು ಎಂಬುದಾಗಿ ಅನೇಕರು ಪ್ರಪಂಚದಲ್ಲಿದ್ದಾರೆ. ಚಿಂತೆ ಮಾಡಬೇಡ. ನಾವು ಆರಾಧಿಸುವ ದೇವರು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಆ ದೇವರು ನಿನ್ನನ್ನು ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಸತ್ತರೆ ಸಾಕು ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇದೀಯಾ? ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ. ದೇವದೂತರನ್ನಲ್ಲಿ ಕಳಿಸ್ತಾ ಇದ್ದಾರೆ. ವಾಕ್ಯವನ್ನು ಮುಂದೆ ಓದು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಏಲನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆ ಹತ್ತಿರ ಇರುವುದನ್ನು ಕಂಡು ತಮ್ಮ ತಲೆ ಹತ್ರ. ಹಲ್ಲೆಲೂಯಾ. ಬಹಳ ಸುಸ್ತಾಗಿದ್ದಾನೆ, ಊಟ ಇಲ್ಲ, ನೀರಿಲ್ಲ. ನೋಡ್ರೆ, ದೇವರು ಬರೀ ತಟ್ಟಿ ಎಬ್ಬರಿಸೋ ದೇವರು ಮಾತ್ರವಲ್ಲ, ನಿಮಗೆ ಊಟವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೀನು ಬಾಯಾರಿದ್ರೆ ನಿನಗೆ ನೀರನ್ನು ಕೊಡುವ ದೇವರಾಗಿದ್ದಾನೆ. ಅವನು ಮಲಗಿದಾಗ ಭಾಳ ಸುಸ್ತಾಗಿರ್ಬೇಕು, ಅವನಿಗೆ ಎದ್ದಳಕ್ಕೆ ಆಗಲ್ಲ, ಅಷ್ಟು ಸುಸ್ತು. ಎಲ್ಲೋಗಿ ಕಾಡಿನಲ್ಲಿ ಹೋಗಿ ಜಾಲಿ ಮರದ ಕೆಳಗಡೆ ಮಲಗನ್ನು ಎಲ್ಲಿಂದ ಊಟ ಸಿಕ್ಕುತ್ತೆ, ಎಲ್ಲಿಂದ ನೀರು ಸಿಕ್ಕುತ್ತೆ. ಆದರೆ ದೇವರು ದೂತರನ್ನು ಸುಮ್ಮನೆ ಕಳಿಸಿಲ್ಲ. ಒಂದು ಚೆಂಬು ನೀರು, ಬಿಸಿ ಬಿಸಿ ರೊಟ್ಟಿ ದೇವರದನ್ನು ಕೊಟ್ಟರು, ತಟ್ಟಿ ಎಬ್ಬರಿಸಿದ್ರು. ಎದ್ದಳಪ್ಪ, ತಿನ್ನು, ಕುಡಿ. ಅವನು ಭಾಳ ಸುಸ್ತಾಗಿದ್ರಲ್ಲ, ತಿಂದರು, ಮತ್ತೆ ಫುಲ್ಲು ನೀರು ಕುಡಿದು ಮತ್ತೆ ಮಲ್ಕೊಂಬಿಟ್ಟ. ಹಲ್ಲೆಲೂಯಾ. ಭಾಳ ಸುಸ್ತಾಗಿದ್ದ, ಮತ್ತೆ ಮಲ್ಕೊಂಬಿಟ್ಟ. ನೋಡ ವಾಕ್ಯವನ್ನು ಕೆಳಗಡೆ. ತನ್ನ ತಲೆ ಇರುವುದನ್ನು ಕಂಡು ಅವುಗಳನ್ನ ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಎದ್ದು ಊಟ ಮಾಡಪ್ಪ. ಹಲ್ಲೆಲೂಯಾ.
ದೇವರು ನಿಮಗೋಸ್ಕರ ಚಿಂತಿಸುವ ದೇವರು. ನಿನಗೆ ಊಟ ಇಲ್ಲ, ಊಟ ಕೊಡುವ ದೇವರು. ಬಾಯಾರಿಕೆ ಆಗಿದೆಯಾ, ನೀರು ಕೊಡುವ ದೇವರು. ನಿನಗೆ ಸುಸ್ತಾಗಿದೆಯಾ, ತಟ್ಟಿ ನಿನ್ನನ್ನು ಎಬ್ಬರಿಸುವ ದೇವರು. ಹಲ್ಲೆಲೂಯಾ. ಸಾಕಾಯ್ತಪ್ಪ ನನ್ನ ಜೀವನ, ಎಷ್ಟೊಂದು ಕಷ್ಟ ಆಗಿದೆ ನನಗೆ, ಬಹಳ ಸಾಲದ ಬಾಧೆ, ಎಲ್ಲ ಜಪ್ತಿಗೆ ಬಂದುಬಿಟ್ಟಿದೆ, ಮನೆಗಳು ಜಮೀನು ಜಪ್ತಿಗೆ ಬಂದಿದ್ದೇವೆ, ನಾನು ಯಾಕೆ ಜೀವಿಸಬೇಕು, ಮರ್ಯಾದೆ ಹೋಗುತ್ತಲ್ಲ, ಸತ್ತರೆ ಸಾಕು ಅಂದೇಳಿ ಇರುವ ಜನರೇ, ದೇವರು ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನು ತಟ್ಟಿ ಎಬ್ಬರಿಸ್ತಾ ಇದ್ದಾನೆ. ನಿನಗೇನೇನು ಕೊರತೆ ಇದೆಯಾ ದೇವರು ನೀಗಿಸ್ತಾನೆ. ಸಾಲದ ಬಾಧಗಳು ನೀಗಿಸಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ರೊಟ್ಟಿ ಮತ್ತು ನೀರು ದೇವರು ತಂದು ಕೊಟ್ಬಿಟ್ಟು ಅವನಿಗೆ ಎಬ್ಬರಿಸಿದರು. ಹಲ್ಲೆಲೂಯಾ. ಅವನು ತಟ್ಟಿ ಎಬ್ಬರಿಸಿ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ನೀನಿಲ್ಲೇ ಮಲ್ಕೊಳ್ಳೋನಲ್ಲಪ್ಪ, ನಿನಗೆ ಪ್ರಯಾಣ ಇದ್ದಾವೆ ನಿನಗೆ ಮುಂದೆ. ಮುಗೀತು ನನ್ಕಬೇಡ್ರಿ, ನಮಗೆ ಪ್ರಯಾಣ ಇದ್ದಾವೆ. ಗುರಿ ಮುಟ್ಟತ್ತಂಗ ನಾವು ಓಡಬೇಕಾಗುತ್ತೆ. ಮಧ್ಯದಲ್ಲಿ ಸೋಲಕ್ಕಲ್ಲ, ಮಧ್ಯದಲ್ಲಿ ನಿದ್ರೆ ಮಾಡಿ ಸಾಯೋದಕ್ಕಲ್ಲ ದೇವರು ನಮ್ಮನ್ನು ಬಿಟ್ಟಿರೋದು. ದೇವರು ನಮ್ಮನ್ನು ಎಬ್ಬರಿಸ್ತಾರೆ, ಊಟ ಕೊಡ್ತಾರೆ, ನೀರು ಕೊಡ್ತಾರೆ. ಅದು ಮಾತ್ರವಲ್ಲ, ನಿನಗೆ ಪ್ರಯಾಣ ಇದೆಯಪ್ಪ. ಎಷ್ಟು ದಿವಸ ಪ್ರಯಾಣ ಮಾಡಿದ್ರು ಗೊತ್ತಾ? 40 ದಿವಸ ಬರೀ ರೊಟ್ಟಿ ನೀರು ಕುಡಿದು 40 ದಿವಸ ಓಡಿದ್ರಂದು ಏಲಿಯನ್ನು. ದೇವರು ಕೊಟ್ಟರೆ ಮತ್ತೆ ನಿನಗೆ ಹಸು ಆಗೋದಿಲ್ಲ. ದೇವರು ನಿನಗೆ ನೀರು ಕೊಟ್ಟರೆ ಮತ್ತೆ ನಿನಗೆ ನೀರಿಡಕ್ಕೆ ಆಗೋದಿಲ್ಲ. ಅದೇ ಬೆಲ ಶಕ್ತಿಯಿಂದ 40 ದಿವಸ ಓಡಿದಾನೆ ಏಲಿಯನು. ದೇವರ ಮಕ್ಕಳೇ, ಕಷ್ಟಗಳು ಪ್ರಯಾಸಗಳು ಬಂದಾಗ ನೀನು ಯಾರಿಗೆ ಬೇಡ್ಕೋಬೇಡ್ರಿ, ದೇವರಿಗೆ ಬೇಡ್ಕೊಳ್ರಿ. ದೇವರು ಇಳಿದು ಬರುವ ದೇವರಾಗಿದ್ದಾನೆ. ನಿನ್ನ ಕಷ್ಟಗಳು ನೀಗಿಸುವ ದೇವರಾಗಿದ್ದಾನೆ. ನಿನ್ನ ತೊಂದರೆಗಳನ್ನು ನೀಗಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಆ ದೇವರನ್ನೆಂದಿಗೂ ಮರಿಬೇಡ್ರಿ. ನಾನು ಸತ್ತೋಗ್ತೀನಿ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ದೇವರು ನಿಮ್ಮನ್ನು ಎಬ್ಬರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತಿರುಗಿ ನಾವು ವಾಪಸ್ ಬರೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವು ವಾಪಸ್ ಬರೋಣ. ಇಲ್ಲಿ ನಾವು ನೋಡ್ತೀವಿ, ಹೇರೋದನು ಅವನ ಸಭೆಯನ್ನು ಹಿಂಸೆಪಡಿಸೋದಕ್ಕೋಸ್ಕರ ತನ್ನ ಕೈಯನ್ನು ಚಾಚಿದರು. ಕೈ ಚಾಚಿರೋದನಿಗೆ ಕಡೆಗೆ ಏನಾಯ್ತು ಗೊತ್ತಾ? ಗೆದ್ದಿ ಅವನದು. ಅದನ್ನು ನಾವು ಮೊದಲು ಹೇಳ್ಬಿಡೋಣ. ನೋಡ್ರಿ 12ನೇ ಅಧ್ಯಾಯ ನೋಡ್ರಿ 21ನೇ ವಾಕ್ಯದಿಂದ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೇರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದನು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು. ಅವನು ಹುಳ ಬಿದ್ದು ಸತ್ತನು. ನೀನು ಯಾರಿಗೆ ಹೊಡಿಯೋದು ಬೇಡ. ನಿನಗೆ ಯಾರೇನೋ ತೊಂದರೆ ಕೊಟ್ರೆ ನೀವು ಯಾರಿಗೆ ಹೊಡಿಯೋಕೆ ಬೇಡ್ರಿ. ಯಾರು ಹೊಡಿತಾರೆ? ದೇವರು ಹೊಡಿತಾರೆ. ಸಾಮಾನ್ಯ ಜನರಲ್ಲ. ರಾಜನು ತಿರುಗಿ ಮಾತಾಡಕ್ಕೆ ಬರಲ್ಲ, ಆಮೇಲೆ ಎಲ್ಲ ಹೊಡಿಯೋದು. ರಾಜನ ಮಾತಾಡಿದ್ರೆ ತಿರುಗಿ ಒಳಗಾಗ್ತಾರೆ, ಅವನು ಸಾಯಿಸ್ತಾನೆ. ಆದರೆ ಇಲ್ಲಿ ಹೊಡಿಯೋನೊಬ್ಬನಿದ್ದಾನೆ ಅಂತ ಅವನು ಮರ್ತು ಹೋಗ್ಬಿಟ್ಟ. ಸಭೆಗೆ ವಿರುದ್ಧವಾಗಿ ಕೈ ಚಾಚಿದನು. ಒಬ್ಬನಿಗೆ ಕೊಂದಾಕ್ಬಿಟ್ಟ, ಒಬ್ಬನಿಗೆ ಜೈಲಿಗೆ ಹಾಕಿದ. ಅವನ ಅವಸ್ಥೆ ಭಾಳ ಕಷ್ಟ ಆಯಿತು. ಏನಾಯ್ತು ಗೊತ್ತಾ? ದೇವದೂತರವನ್ನ ಹೊಡೆದ ಮೇಲೆ ಏನಾಯ್ತು ನೋಡು, ಅವನು ಹುಳ ಬಿದ್ದು ಸತ್ತನು. ಎಲ್ಲ ಸತ್ತ ಮೇಲೆ ಹುಳ ಬೀಳ್ತವ, ಸಾಯೋದಕ್ಕಿಂತ ಮುಂಚೆ ಹುಳ ಬೀಳ್ತವ. ಸಿಂಹಾಸನದಲ್ಲಿ ರಾಜವಸ್ತ್ರವನ್ನು ಧರಿಸ್ಕೊಂಡು ಅವನು ಕೂತ್ಕೊಂಡಿದ್ದಾನೆ. ರಾಜರ ಸಿಂಹಾಸನಗಳು ಭಾಳ ಭದ್ರ ಅಂತ ತಿಳ್ಕೊಂಡಿದ್ದಾರೆ. ನಾನು ಈ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಯಾರು ನಮ್ಮನ್ನೇನು ಮಾಡಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಭದ್ರಾಸನ ಅಂತ ಕೂಡ ಹೇಳ್ತಾರೆ. ಭದ್ರವಾದ ಆಸನ. ಇದೇನು ಭದ್ರವಲ್ರಿ. ದೇವರ ಮುಂದೆ ನಿನ್ನ ಆಸನ ಏನು ಭದ್ರ ಅಲ್ಲ. ಹಲ್ಲೆಲೂಯಾ. ದೇವದೂತನವನಿಗೆ ಹೊಡೆದನು. ಹೊಡೆದ ತಕ್ಷಣ ಏನಾಯ್ತು ಗೊತ್ತಾ? ಆ ಹುಳ ಎಲ್ಲಿಂದ ಬಂದು ಗೊತ್ತಾಗಲ್ಲ, ಶರೀರವೆಲ್ಲ ತಿನ್ನಕ್ಕೆ ಶುರುವಾಯಿತು. ಜೀವ ಇದ್ದಂಗಲೇ ಶರೀರವೆಲ್ಲ ತಿನ್ನಕ್ಕೆ ಶುರುವಾಯಿತು. ತಿಂದು ಏನು ಬಾಕಿ ಆಯಿತು ಗೊತ್ತಾ? ಬರೀ ಎಲುಬುಗಳೇ ಬಾಕಿ. ಬಟ್ಟೆ ಮಾತ್ರ ಹಂಗೆ ಇದೆ. ಸಿಂಹಾಸನದಲ್ಲಿರೋ ಬಟ್ಟೆಗಳು ಎಂಥ ಬಟ್ಟೆ ಗೊತ್ತಾ?
ಬೆಳ್ಳಿ ನೂಲುಗಳಿಂದ ಮಾಡಿರೋ ಬಟ್ಟೆ, ಅದು ರಿಫ್ಲೆಕ್ಷನ್ ಆಗುತ್ತೆ. ಈಗ ಲೈಟ್ ನಮ್ಮ ಮೇಲೆ ಬಿದ್ದರೆ ವಾಪಸ್ ಹೊಡಿತವೆ. ಈ ವಾಪಸ್ ಹೊಡೆದಾಗ ಜನ ಏನು ತಿಳ್ಕೊಂಡ್ರು, ಇವನು ಸಾಮಾನ್ಯ ಮನುಷ್ಯನಲ್ಲ, ಇವ ದೇವರು ಅಂದಾನೆ. ದೇವರು ಅಂದ್ಕೊಂಡಾಗ ದೇವದೂತನ್ ಬಂದೇನಾಯ್ತು, ನೀನೆಲ್ಲ ಕಣೆಯ ದೇವರು, ನೀನು ದೇವರನ್ನು ತಿಳ್ಕೊಂಡಿದ್ಯಾ? ನೀನಲ್ಲ ದೇವರು. ನೀನು ಯಾಕೆ ದೇವರಿಗೆ ಮಹಿಮೆ ಕೊಟ್ಟಿಲ್ಲ? ಒಂದೇ ಏಟಿಗೆ ರಾಜನೇನಾಯಿತು, ಊಳ ಹಿಡಿದು ಸತ್ತೋದ. ದೇವರ ಮಕ್ಕಳಿಗೆ ವಿರುದ್ಧವಾಗಿ ಯಾರು ಕೈ ಹಾಕ್ಬೇಡ್ರಿ. ಇಲ್ಲಿ ರಾಜನಾದರೂ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಪಾತ್ರಗಳಿದ್ದಾವೆ. ಇದರಲ್ಲಿ ಏನು ಗೊತ್ತಾ, ಪೇತ್ರನಿಗೆ ಸೆರೆಮನೆ ಒಳಗಡೆ ಹಾಕಿದಾಗ ಏನು ನಡೀತಲ್ಲಿ? ಸಭೆ ಆಸಕ್ತಿಯಿಂದ ಪ್ರಾರ್ಥಿಸ್ತಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತೀರಾ? ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ ನಮ್ಮ ದೇವರು. ಪ್ರಾರ್ಥನೆ ಮಾಡಿದಾಗ ಅಲ್ಲಿ ದೇವರು ಇಳಿದು ಬಂದರು. ಎಷ್ಟು ಜನ, ಎಷ್ಟು ಕಾವಲುಗಾರರು, ಎಷ್ಟು ಸರ್ಪಣಿ ಹಾಕಿದಾನೆ ಗೊತ್ತಾ ಪೇತ್ರನಿಗೆ? ಇವನೇನು ಅಪರಾಧ ಮಾಡಿಲ್ಲ, ಏನು ಕೊಲೆ ಮಾಡಿಲ್ಲ, ಏನು ಕಳ್ಳತನ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ. ಏನು ಮಾಡಿದರು? ಸುವಾರ್ತೆ ಸಾರಿದ್ರಷ್ಟೇ. ನೀನು ಕುಡಿಬೇಡಪ್ಪ, ನೀನು ಕೆಟ್ಟ ಕೆಲಸ ಮಾಡಬೇಡಪ್ಪ, ನೀನು ಚೆನ್ನಾಗಿರಪ್ಪ, ದೇವರನ್ನ ನೆನೆಸ್ಕೊಳ್ಳಪ್ಪ, ದೇವ್ರ ಕಡೆ ತಿರ್ಕೊಳ್ಳಪ್ಪ, ಇಷ್ಟೇ ಹೇಳಿದ್ದು. ದೇವ್ರ ಕಡೆ ತಿರ್ಕೋ, ನಿನ್ನ ಕೆಟ್ಟ ಚಟಗಳನ್ನೆಲ್ಲ ಬಿಡು, ದೇವರೊಬ್ಬನಿದ್ದಾನೆ, ನೀನು ಅವ್ನು ನಂಬ್ಕೋ. ಇಷ್ಟು ಹೇಳಿದಕ್ಕೆ ಪೇತ್ರನ ಹಿಡ್ಕೊಂಬಂದು ಸೆರೆಮನೆಗೆ ಹಾಕಿದ್ರು. ಎಷ್ಟು ಕಾವಲು ಹಾಕಿದ್ರು ನೋಡೋದನ್ನ, ಓದೋದನ್ನ. ಅವನನ್ನು ಪಸ್ಕಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ. 4 ಸಿಪಾಯಿಗಳು 4 ಗುಂಪುಗಳ ವಶಕ್ಕೆ ಕೊಟ್ಟನು. 4 ಗುಂಪುಗಳ ವಶಕ್ಕೆ. ಹಲ್ಲೆಲೂಯಾ. 4 ಸಿಪಾಯಿಗಳಂದ್ರೆ ಎಷ್ಟು ಸಿಪಾಯಿಗಳು ಹೇಳ್ರಿ? 4 × 4 16 ಸಿಪಾಯಿಗಳು. ಅದು ಮಾತ್ರವಲ್ಲ, ಸರ್ಪಣಿ ತಗೊಂಬಂದೆಲ್ಲ ಕಟ್ಟಾಕ್ಬಿಟ್ಟಿದ್ದಾನೆ. ಜೈಲಿನಾಗಿರೋದು ಒಂದು 50-100 ಜನನ ಸಾಯಿಸ್ಬಿಟ್ರೆ ಅವನಿಗೆ ಈ ಥರ ಸರ್ಪಣಿ ಗಿರ್ಪಣಿ ಎಲ್ಲ ಆಗ್ತಾರೆ. ಏನು ಮಾಡಿದಲ್ಲ ಐತೆ ಪೇತ್ರನಿಗೆ, ಸರ್ಪಣಿಯಿಂದ ಬೆಂದಿಸಿ 16 ಜನ ಕಾವಲಿಟ್ಟಿದ್ದಾರೆ. ಆದರೆ ದೇವದೂತನು ಇಳಿದು ಬಂದನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿನ್ನ ಕಷ್ಟದಲ್ಲಿ, ಪ್ರಯಾಸದಲ್ಲಿ ನೀನು ಯಾರಿಗೂ ಬೇಡ್ಕೋದು ಬೇಡ, ದೇವರಿಗೆ ಬೇಡ್ಕೊಳ್ರಿ. ನಿಮ್ಮ ಹಿಂದೆ ಪ್ರಾರ್ಥನೆ ಮಾಡೋರು ಇದ್ದಾರೆ ಅಂತ ತಿಳ್ಕೊಳ್ರಿ. ನೀವು ಸಭೆಯ ಒಂದು ಅಂಗವಾಗಿದ್ದರೆ ನಿಮ್ಮ ಹಿಂದೆ ಪ್ರಾರ್ಥನೆ ಮಾಡೋರು ಇದ್ದಾರೆ. ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗೋಸ್ಕರ, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ಒಬ್ಬರಿಗೋಸ್ಕರ ಒಬ್ಬರು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಹಿಂದೆ ಇದ್ದಾರೆ ಎಂಬುದು ಮರಿಬೇಡ್ರಿ. ನಾನು ಒಬ್ಬಂಡಿಗ, ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಕಷ್ಟ ಬಂದಾಗ, ನೀವು ಆಸ್ಪತ್ರೆಯಲ್ಲಿದ್ದಾಗ, ನೀವು ರೋಗಿಯಾಗಿದ್ದಾಗ ಸಭೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಮರಿಬೇಡ್ರಿ. ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಏನಾಯಿತು? ದೇವದೂತನು ಇಳಿದು ಬಂದಿತ್ತು. ಇಳಿದು ಬಂದ ತಕ್ಷಣ ಏನಾಯಿತು? ಬೆನ್ನನ್ನು ಪಕ್ಕೆಯನ್ನ ತಟ್ಟಿದರು. ತಟ್ಟಿದಾಗ ಏನಾಯಿತು? ಸರ್ಪಣಿ ಎಲ್ಲ ಉದುರೋಗ್ಬಿಡ್ತು. ಏನು ಸರ್ಪಣಿ ರೇ ದೇವ್ರ ಮುಂದೆ? ದೇವ್ರ ಮುಂದೆ ಏನು ಸರ್ಪಣಿ? ಎಲ್ಲ ಮುರಿದೋಯ್ತು. ಹಲ್ಲೆಲೂಯಾ. ಅವನು ಎದ್ದನು, ಪೇತ್ರನು. ಏನು ಹೇಳಿದನು ನೋಡವನಿಗೆ? ಆ ದೂತನವನಿಗೆ ನಡುಕಟ್ಟು ಅಂದ್ರೆ ಏನ್ರಿ? ನಡು ಬಗೆ ಕಟ್ಟಬೇಕು. ಯಾಕಂದರೆ ಇಲ್ಲಾಂದರೆ ಆಗಲ್ಲ, ಯುದ್ಧ ಮಾಡೋಕ್ಕೆ ಹೋಗಬೇಕು. ಪೇತ್ರನಿಗೆ ಹೇಳ್ತಾನೆ, ನೀನು ಇಲ್ಲೇ ಮಲ್ಕೊಳ್ಳೋನಲ್ಲ, ನಿನಗೆ ಮುಂದೆ ಯುದ್ಧ ಇದೆಯಪ್ಪ. ಯಾರು? ರಾಜನೊಂದಿಗೆ ಯುದ್ಧನ, ಮನುಷ್ಯರೊಂದಿಗೆ ಯುದ್ಧನ? ಯುದ್ಧ ಯಾರೊಂದಿಗೆ? ಸೈತಾನೊಂದಿಗೆ. ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಬರೆದಿದೆಯಲ್ಲ, 6ನೇ ಅಧ್ಯಾಯ ಸ್ವಲ್ಪ ನೋಡಪ್ಪ. ನಾವು ಹೋರಾಡುವುದು ಮನುಷ್ಯ ಮಾತ್ರದ ಸಂಗಡವಲ್ಲ, ನಾವು ಹೋರಾಡುವ ಮನುಷ್ಯ ಮಾತ್ರವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಲೋಕಾಧಿಪತಿಗಳ ಮೇಲೆಯೂ ದುರಾತ್ಮಗಳ ಸೇನೆಗಳ ಮೇಲೆ ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿರ್ತೀವಿ. ಸೈತಾನೊಂದಿಗೆ ಹೋರಾಡಿ ಜಯ ಹೊಂದಬೇಕು. ಸೈತಾನೊಂದಿಗೆ ಹೋರಾಡಬೇಕು ಅಂದರೆ ಸುಮ್ಮನೆ ಆಗಲ್ಲ. ಏನು ಮಾಡಬೇಕು? ನಡುಕಟ್ಟಬೇಕು. ನಡುಕಟ್ಟು ಅಂದ್ರೆ ಯಾವುದು? ಸತ್ಯವೆಂಬ ಸತ್ಯ. ಸತ್ಯ ಅಂದ್ರೆ ಏನ್ರಿ? ಯೇಸುವೇ ಸತ್ಯ.
ಯೇಸು ಸ್ವಾಮಿಗೆ ಸಿಲುಬೆಗೆ ಹಾಕಿದ್ರೆ ಪೀಲಾತನಿಗೆ ಗೊತ್ತಿಲ್ಲ ಸತ್ಯ ಅಂದರೆ ಏನು ಅಂತ. ಪೀಲಾತನ ನಿಂತ್ಕೊಂಡು ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ಯೇಸು ಸ್ವಾಮಿ ಕಲಿತಾ ಇದ್ದಾರೆ ಸತ್ಯ ಅಂದರೆ ಏನು ಅಂತ. ಹಿಂಗೆ ಅವತ್ತು ಅನೇಕರಿಗೆ ಸತ್ಯ ಗೊತ್ತಿಲ್ಲ. ಇವತ್ತು ಅನೇಕರಿಗೆ ಸತ್ಯ ಗೊತ್ತಿಲ್ಲ. ನಿಜವಾದ ಸತ್ಯ ಎಂಬುವನು ಮುಂದೆ ನಿಂತ್ಕೊಂಡ್ರು ಕೂಡ ಜಡ್ಜಿಗೆ ಗೊತ್ತಾಗಲಿಲ್ಲ ಸತ್ಯ ಅಂದರೆ ಏನು ಅಂದ. ಸತ್ಯ ಅಂದರೆ ಯಾರ್ರೀ? ಯೇಸು ಏನು ಹೇಳಿದಾರೆ? ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೀನಿ. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಹಂಗಾದ್ರೆ ಸತ್ಯ ಯಾರು? ಯೇಸುನೇ ಸತ್ಯ. ಮುಂದೆ ನೋಡು. ನಡುಕಟ್ಟಿಕೊಂಡು ಕೆರಗಳನ್ನ ಮೆಟ್ಟಿಕೋ. ರೆಡಿ ಆಗಲಪ್ಪ, ಸುಮ್ಮನೆ ಅಲ್ಲ. ಕೆರೆ ಮೆಟ್ಟಿಕೋ ಅಂದ್ರೆ ಏನು? ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನ ಮೆಟ್ಟಿಕೊಂಡು. ಜೈಲಿನಲ್ಲೇ ಮಲಕಬೇಕು ಅಂತ ತಿಳ್ಕೊಂಡಿದ್ಯಾ? ಇಲ್ಲಪ್ಪ, ನಿನಗೆ ಭಾಳ ಕೆಲಸ ಐತೆ. ಕೆರವನ್ನ ಮೆಟ್ಟಿಕೊಳ್ಳಪ್ಪ ನೀನು. ಕೆರವಂದ್ರೆ ಏನು? ಸುವಾರ್ತೆಯನ್ನ ಸಾರೋದಕ್ಕೆ ಸಿದ್ಧತೆ ಮಾಡ್ಕೋ. ಹೊರಂದು ಹೋಗ್ಬೇಡ ನೀನು, ಕೆರೆ ಮೆಟ್ಟಿಕೋ. ಹಲ್ಲೆಲೂಯ. ಒಬ್ಬ ಯೋಬಾವನ ಯುದ್ಧ ಮಾಡುವನು ಎಲ್ಲ ತಯಾರಾಗಿ ಹೋಗ್ಬೇಕು. ನಡುಕಟ್ಟಬೇಕು, ಕೆರೆ ಮೆಟ್ಕೋಬೇಕು, ಆಮೇಲೆ ಶಿರಸ್ತ್ರವನ್ನು ಧರಿಸ್ಕೋಬೇಕು, ಎಲ್ಲವನ್ನ ಮಾಡಬೇಕು. ಅದು ಮಾತ್ರವಲ್ಲ, ಕೆಳಗಡೆ ನೋಡಿ ಮೇಲಂಗಿಯನ್ನು ಹಾಕಿಕೊಂಡು ಮೇಲಂಗಿಯನ್ನು ಹಾಕಬೇಕು. ಮೇಲಂಗಿ ಅಂದ್ರೆ ಏನು ಗೊತ್ತಾ ನಿಮಗೆ? ನೋಡ್ರಿ, ಯೆಶಾಯನ ಬರೆದಕ್ಕಿಂತ 61ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದ್ದೇವೆ. ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನ ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನೆ. ನಿಲುವಂಗಿಯನ್ನು ಹೊಡಿಸಿದ್ರು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಮೇಲುದಿಕೆ ಅಂದ್ರೆ ಏನ್ರಿ? ರಕ್ಷಣೆ. ಇಲ್ಲಿ ರಕ್ಷಣೆ ಹೊಂದಿದೆ ಅಲ್ವ? ಯಾರಾದ್ರೂ ಇದ್ರೆ ಈಗಲೇ ರಕ್ಷಣೆ ಹೊಂದ್ಕೊಳ್ರಿ. ರಕ್ಷಣೆ ಅಂದ್ರೆ ಏನಲ್ಲ, ನಮ್ಮ ಪಾಪಗಳನ್ನೆಲ್ಲ ದೇವರ ಮುಂದೆ ಹರಕೆ ಮಾಡಿ, ಯೇಸುವೆ ನಾನು ಪಾಪಿಯಪ್ಪ, ನಿನ್ನ ರಕ್ತದಿಂದ ನನ್ನ ತೊಳೆದು ಶುದ್ಧೀಕರಿಸಪ್ಪ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಸುಮ್ಮನೆ ಬೇಸರಗೊಂಡ್ಕೊಂಡು ಜೈಲಿನಾಗಲಿ ಅಡವಿಲಾಗಲಿ ಮಲ್ಕೊಳ್ಳೋದಲ್ಲ. ನನ್ನ ಜೀವನ ಇಷ್ಟೇ. ಏನೇನು ಹೇಳ್ತಾನೆ? ನನ್ನನ್ನು ಕರ್ಕೊಳಪ್ಪ, ನಾನು ಸತ್ತರೆ ಸಾಕಾಯಿತು. ಯಾರಾದರೂ ಇದನ್ನು ಕೇಳೋರು ಸತ್ತರೆ ಸಾಕಾಯಿತು ಅಂತ ಹೇಳೋರಿದ್ದರೆ ಒಬ್ಬ ದೇವರಿದ್ದಾನೆ ಎಂಬುದು ಮರಿಬೇಡ್ರಿ. ಎಂಥ ಕಷ್ಟಗಳಾಗಲಿ, ಪ್ರಯಾಸಗಳಾಗಲಿ, ರೋಗಗಳಾಗಲಿ, ಗುಣಮುಕ್ತರಾಗದೇ ಇಲ್ಲ ಎಂಬ ರೋಗ ಆಗಲಿ, ಒಬ್ಬ ದೇವರಿದ್ದಾನೆ. ಅವನು ಬಂದು ನಿಮ್ಮನ್ನೇನು ಮಾಡ್ತಾರೆ? ಮುಟ್ಟುತ್ತಾನೆ. ಮುಟ್ಟಿದ್ರೆ ನೀನು ಬಿಡುಗಡೆ, ಬಿಟ್ಟಿದ್ರೆ ನಿನಗೆ ಸ್ವಸ್ಥತೆ. ಎಂಥ ರೋಗ ಆಗಲಿ ಯೇಸು ಮುಟ್ಟಿದ್ರೆ ಸಾಕು, ಬಿಡುಗಡೆ ಆಗುತ್ತೆ. ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಕೊಳ್ರಿ. ಯೇಸು ಸರ್ವಶಕ್ತನಾದ ದೇವರು, ಯೇಸು ಜೀವಿಸುವ ದೇವರು. ದೇವರೆಲ್ಲ ಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ನಿಮ್ಮ ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ನೀನು ಸರ್ವಶಕ್ತನು, ನೀನು ಅದ್ಭುತ ದೇವರು. ನಿನ್ನೆಲ್ಲ ಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲಪ್ಪ ಕರ್ತನೆ. ನೀನೇ ಬಲಪಡಿಸು, ಶಕ್ತಿಗರಿಸು. ಯಾರಾದರೂ ಪ್ರಾರ್ಥನೆ ವಾಕ್ಯವನ್ನು ಕೇಳು ಎಲ್ಲರನ್ನು ನೀನು ಬಲಪಡಿಸಪ್ಪ ಕರ್ತನೆ. ಹಲ್ಲೆಲೂಯ. ನಿನ್ನ ವಸ್ತುವನ್ನು ಚಾಚಿ ಮುಟ್ಟಪ್ಪ, ಪೂರ್ಣ ಸ್ವಸ್ಥತೆ ಸೌಖ್ಯವನ್ನು ಕೊಡಪ್ಪ ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.